ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ನನ್ನ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ ಆದಿಮ ಅಂತ. ಆ ಪದದ ಅರ್ಥನೇ ಆದಿಕಾಲದ ಅಂತ. ಆ ಪದಕ್ಕೆ ತಕ್ಕ ಹಾಗೆ ಈ ಜಾಗ ಇದೆ. ಜಾಗದ ಸುತ್ತಮುತ್ತ ಇರೋ ಈ ಪ್ರಕೃತಿ ಸೌಂದರ್ಯ ಕೂಡ ಅಷ್ಟೇ ಸುಂದರವಾಗಿದೆ. ನಿಜವಾಗ್ಲೂ ಈ ಜಾಗನ ಯಾರು ಡೆವಲಪ್ ಮಾಡಿದಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಈ ಒಂದು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿ ಅದಕ್ಕೆ ತಕ್ಕನಾಗೆ ಇಲ್ಲಿ ಈ ಥರದ್ದೊಂದು ಕಲೆ ಮತ್ತು ಸಂಸ್ಕೃತಿನ ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸ್ಕೊಡ್ಬೇಕು ಅನ್ನೋ ರೀತಿ ಮಾಡಿದಾರಲ್ಲ, ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸಪ್ಪೇ ಹೇಳಬೇಕು. ನೋಡಿ ಈ ಜಾಗದ ಸುತ್ತ ಇರೋ ವಾತಾವರಣ ಹೇಗಿದೆ ಅಂತ ನಿಜವಾಗ್ಲೂ ಹೇಳಿ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ಅದಕ್ಕೆ ತಕ್ಕನಾಗೆ ಇವರು ಕೂಡ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಈ ಜಾಗ ಯಾವುದೇ ರೀತಿ ಒಂದು ಕಸ ಪೇಪರ್ ಕಡ್ಡಿ ಏನು ಕೂಡ ಕಾಣಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ನಮ್ಮ ಆದಿಕಾಲದ ಸ್ತಬ್ಧ ಚಿತ್ರಗಳು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಇದೊಂದು ಗೂಬೆಯ ಆಕೃತಿ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು, ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇತ್ತು. ಹಂಗೆ ಇನ್ನು ಸ್ವಲ್ಪ ಮುಂದಕ್ಕೆ ನೋಡಿದ್ರೆ ಇಲ್ಲೊಂದು ಬಂಡೆ ಕಲ್ಲಿನ ಕೆಳಗಡೆ ಯಾರೋ ಮಲಗಿರೋ ಥರ ಒಂದು ಆಕೃತಿ ಮಾಡಿದ್ದಾರೆ. ಇದು ನಮ್ಗೆ ಕಾಣಲೇ ಇಲ್ಲ, ಆಮೇಲೆ ಗೊತ್ತಾಯಿತು. ನೋಡಿ ಎಷ್ಟು ಕ್ರಿಯೇಟಿವಿಟಿಯಾಗಿ ಯಾವ ಥರ ಯೋಚನೆ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಮತ್ತು ಇಲ್ಲೊಂದು ಆಕೃತಿ ಇದೆ ನೋಡಿ, ಮೀಸೆ ಕೋರೆ ಹಲ್ಲು, ಯಾರೋ ಒಬ್ಬ ರಾಜ ಇಲ್ಲ ರಾಕ್ಷಸನ ಥರ ನಿಂತಿದ್ದಾರೆ ಗೇಟಲ್ಲಿ. ಹಾಗೇ ಇನ್ನು ಸ್ವಲ್ಪ ಮುಂದೆ ಹೋದರೆ ಈ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ. ಮತ್ತು ಇದೊಂದು ಸಮ್ಮರ್ ಕ್ಯಾಂಪ್ ಕೂಡ ಇಲ್ಲಿ ಆಗಿದೆ, ಜಾನಪದ ಚುಕ್ಕಿ ಮೇಳ ಅಂತ. ಆ ಟೈಮಲ್ಲಿ ಮಕ್ಕಳೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಪ್ರತಿ ಹುಣ್ಣಿಮೆಗೂ ಇಲ್ಲಿ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಅಂತ ಅಲ್ಲಿ ಹೇಳಿದ್ರು. ಅಂದರೆ ಇದು ನೋಡಲಿಕ್ಕೆ ಈ ಜಾಗ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಹಳೇ ಸಂಸ್ಕೃತಿನ ಪ್ರತಿಯೊಂದು ಅಲ್ಲಿ ಒಂದೊಂದು ಹೆಜ್ಜೆಗೂ ನಮಗೆ ಒಂದೊಂದು ರೀತಿಯಾಗಿ ಸಿಗ್ತಾ ಇರುತ್ತೆ. ನಮ್ಮ ಸಂಸ್ಕೃತಿನ ನೆನಪು ಮಾಡ್ತಾ ಇರುತ್ತೆ. ಇದೊಂದು ಮುಖವಾಡ ನೋಡಿ ಮನೆಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ. ಅಲ್ಲಿ ಒಂದೊಂದು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಒಂದು ಮರಕ್ಕೆ ನೇತಾಕಿರೋ ಮುಖವಾಡಗಳಾಗಿರ್ಬೋದು, ಪ್ರತಿಯೊಂದು ಕೂಡ. ಇಲ್ಲೊಂದು ಆಕೃತಿ ನೋಡಿ, ಒಂದು ಕಲ್ಲಿನ ಬಂಡೆನ ಎತ್ಕೊಂಡಿರೋ ಥರ ಒಂದು ಆಕೃತಿ ಮಾಡಿದ್ದಾರೆ. ಮತ್ತು ಆ ಗೋಡೆಗಳ ಮೇಲಿರೋ ಪೇಂಟಿಂಗ್ ಸಮೇತ ಯೋಚನೆ ಮಾಡಿ ನಮ್ಮ ಆದಿಕಾಲದ ಸಂಸ್ಕೃತಿಗೆ ಒಂದೋ ರೀತಿಯಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಇಲ್ಲಿಗೆ ನೀವು ಫ್ಯಾಮಿಲಿ ಮಕ್ಕಳ ಜೊತೆ ಕರ್ಕೊಂಬಂದರೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ತಕ್ಕಾಗಿ ಇಲ್ಲಿರೋ ಮರಗಳು, ಜಾಗ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಪೀಸ್ಫುಲ್ ಜಾಗನೇ ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಬಂದು ಇಲ್ಲಿ ಕುತ್ಕೊಂಡು ನಾವು ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಸುತ್ತಲೂ ಗ್ರೀನರಿ, ಹಚ್ಚ ಹಸಿರಿನ ನಡುವೆ ಈ ಥರ ಒಂದೊಂದು ಕಲ್ಲಿನ ಆಕೃತಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇರ್ತವೆ. ಅದು ಅವ್ರಿಗೆ ಯಾವ ಥರ ಕಲ್ಪನೆ ಮಾಡ್ಕೊಂಡು ಕೆತ್ತಿದ್ದಾರೆ ಅಂತ ಕೂಡ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಇಲ್ಲೆಲ್ಲ ನೋಡಿ ಇದೊಂದು ಊಸುರುಳಿ ಇರ್ಬೋದು ಐ ಥಿಂಕ್. ಮತ್ತು ಇದೊಂದು ತಾಯಿ ಮಗುನ ತನ್ನ ಭುಜದ ಮೇಲೆ ಕೂರಿಸ್ಕೊಂಡಿರೋ ಥರ ಒಂದು ಆಕೃತಿ ಇದೆ. ಆಮೇಲೆ ಹಂಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನನಗೆ ತುಂಬಾ ಖುಷಿ ಆಯಿತು ಇದು ನೋಡಿ. ಒಂದು ಕಲ್ಲಲ್ಲಿ ಒಂದು ಮುಖವಾಡ ಕೆತ್ತನೆ ಮಾಡಿದ್ದಾರೆ. ಈ ಮುಖ ಯಾರ್ದು ಅಂತ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೊಂದು ಹೆಣ್ಣಿನ ಆಕೃತಿ ಮಾಡಿದ್ದಾರೆ. ಅದು ಎಷ್ಟು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿದ್ದಾರೆ ಅಂತ ನೋಡಿ. ಮತ್ತು ನನ್ನ ಕಡೆಯಿಂದ ಇನ್ನೊಂದು, ಇಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಆ ಆಕೃತಿಗಳನ್ನ ಮುಟ್ಟೋದಾಗ್ಬೋದು, ಅದರ ಪಕ್ಕ ಹೋಗಿ ನಿಂತ್ಕೊಂಡು ಫೋಟೋಗಳು ತಗೊಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸೌಂದರ್ಯ ಹೆಚ್ಚಿಸ್ಕೊಳಕ್ಕೆ ಹೋಗಿ ಆಮೇಲೆ ಅವುಗಳ ಸೌಂದರ್ಯಕ್ಕೆ ಯಾವುದೇ ರೀತಿ ಖುದ್ದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ದೀನಿ. ಮತ್ತು ನೋಡಿ ಇಲ್ಲಿ ಹುಣ್ಣಿಮೆ ಟೈಮೆಲ್ಲ ನಡೆಯೋ ಪ್ರೋಗ್ರಾಮ್ಗೆ ಇದೇ ಸ್ಟೇಜು, ಇದೇ ಸ್ಟೇಜಲ್ಲೇ ಪ್ರೋಗ್ರಾಮ್ಗಳು ನಡೆಯೋದು. ಇಲ್ಲಿ ನೋಡಿ 2 ಹೆಣ್ಮಕ್ಳು ನೀರಿನ ಬಿಂದಿಗೆಗಳು ಹೊತ್ತಿರೋ ಒಂದು ಆಕೃತಿ ಇದೆ. ಮತ್ತು ಈ ಸ್ಟೇಜ್ನೂ ಅಷ್ಟೇ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಸಣ್ಣ ಸಣ್ಣ ಚೂರು ಕಲ್ಲುಗಳನ್ನ ಹಾಕಿ ಒಂದು ಡಿಸೈನ್ ಮಾಡಿ ಆ ಸ್ಟೇಜ್ನ ಅಲಂಕಾರವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಹುಣ್ಣಿಮೆಗೆಲ್ಲ ಪ್ರೋಗ್ರಾಮ್ಸ್ ನಡೀತಾನೆ ಇರ್ತವಂತೆ. ಮತ್ತು ಯಾವ ಕ್ಯಾಂಪ್ಸು ಸಮ್ಮರಲ್ಲಿ ಎಲ್ಲ ಇರುತ್ತಂತೆ. ಕೆಲವೊಂದು ಮೀಟಿಂಗ್ಸು, ಸಣ್ಣ ಪುಟ್ಟ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಇಲ್ಲಿ ಇದು ಮಾಡ್ತಾರಂತ. ಈಗ ನೋಡಿ ಈ ಸ್ಟೇಜ್ನ ಬ್ಯಾಕ್ಗ್ರೌಂಡಲ್ಲೆಲ್ಲ ಮರಗಳನ್ನು ನ್ಯಾಚುರಲಾಗಿ ಏನಾದರೂ ನಾಟಕ ಆ ಥರ ಎಲ್ಲ ಮಾಡಿದ್ರೆ ಅದೇ ಮರಗಳನ್ನು ಉಪಯೋಗಿಸೇ ಮಾಡ್ಬೋದು. ಮತ್ತು ಇದೊಂದು ಗೋಡೆ ಮೇಲೆ ಇದ್ದಿದ್ದು ಪೇಂಟಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಈ ಚಿತ್ರ ಎಷ್ಟು ಚೆನ್ನಾಗಿದೆ. ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ. ಇನ್ನಷ್ಟು ಜಾಗಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ
ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ನಿಮಗೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.